ಫಿಟ್ ಮಾಡ್ತಾ ಇದ್ದೀವಿ, ಎಲ್ಲ ಆಗೈತೆ. ನಮ್ಮ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯೊತ್ತಿ. ಈ ಥರ ಟೆಕ್ನಿಕಲ್ ವೀಡಿಯೋ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಇದು ಹೋಂಡಾ ಆಕ್ಟಿವಾ 5G. ಇದನ್ನು ಇಂಜಿನ್ ಮಾಡ್ತಾಯಿದ್ದೀವಿ ನೋಡಿ. ಬ್ರೇಕ್ ಶೂ ಹೊಸದು ಹಾಕಿದ್ದೀವಿ ನೋಡಿ. ಕ್ರಾಂಕ್ ಶಾಫ್ಟ್ ನೋಡಿ, ಇಂಜಿನ್ ಬೇರಿಂಗು ಹೊಸದು, ಹಾಫ್ ಸೆಟ್ಟು ಹೊಸದು ನೋಡಿ. ಪಿಸ್ಟಿನ ರೀಬರ್ ಮಾಡಿಸಿದ್ದೀವಿ, ಉಷಾ ಪಿಸ್ಟಿನ್ ಹಾಕಿದ್ದೀವಿ ನೋಡಿ. ಹೆಡ್ ಎಲ್ಲ ರೆಡಿಯಾಗಿದೆ. ವಾಲ್ಗೈಡ್ ಎಲ್ಲ ಹಾಕಿದ್ದೀವಿ ನೋಡಿ. ಈ ಥರ ಮಾರ್ಕ್ ಹಾಕಿದ್ರೆ ಗೈಡ್ ಹಾಕಿದ್ದಾರೆ ಅಂತ ನೋಡಿ. ನಮ್ಮ ಇನ್ಸುಲು ಕಾಣಿಸ್ತಾ ಇದೆಯಾ ನೋಡಿ. ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಒರಿಜಿನಲ್ ಐಟಮ್ ಹಾಕಿ ನೋಡಿ. ಆಯಿಲ್ ಸೀಲ್ಗಳು, ಕ್ಯಾಮ್ ಶಾಫ್ಟು, ರ್ಯಾಕರು, ಪಿನ್ನು, ಹೆಡ್ ಕ್ಯಾಪು, ಮ್ಯಾಗ್ನೆಟು, ಆಯಿಲ್ ಸೀಲ್ ಕ್ಯಾಪು, ವೀಲ್ ನಟ್ಟು ನೋಡಿ. ಹೆಡ್ ಬೀಡಿಂಗು ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಫ್ಯಾನು, ಬೆಲ್ಟು ಎಲ್ಲ ವಾಶ್ ಮಾಡ್ಕೊತಾ ಇದ್ದೀವಿ. ಕಾಯಿಲ್ ಪ್ಲೇಟು, ರೋಟ್ರು ಇದೆಲ್ಲ ಇದೆ. ನಮ್ಮ ಚಾನಲ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯದು. ಈ ಥರ ಟೆಕ್ನಿಕಲ್ ವೀಡಿಯೋ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಇವತ್ತು ಹೋಂಡಾ ಆಕ್ಟಿವಾ 5G ಇಂಜಿನ್ ಫಿಟ್ ಮಾಡ್ತಾ ಇದ್ದೀವಿ ನೋಡಿ. ಇದು ಕ್ರಾಂಕ್ ಶಾಫ್ಟು ನೋಡಿ. ಇದು ಬ್ರೇಕ್ ಶೂ ನೋಡಿ. ಇದು ಹೆಡ್ಡು ನೋಡಿ. ಇದಕ್ಕೆ ಗೈಡ್ ಎಲ್ಲ ಹೊಡ್ಸಿದ್ದೀವಿ, ಹೊಸದು ಗೈಡು, ವಾಲು, ಹೆಡ್ಡು ಹಳೇದೇನೆ ನೋಡಿ. ಇದು ಬೋರ್ನ ರೀಬೋರ್ ಮಾಡಿಸಿದ್ದೀವಿ. ಉಷಾ ಪಿಸ್ಟಿನ್ ಹಾಕ್ಸಿದ್ದೀವಿ, ಒರಿಜಿನಲ್ ಪಿಸ್ಟಿನ್ನು. ಬೋರು ಹಳೇದೇನೆ. ನಮಸ್ಕಾರ, ನನ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯದೈತಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು KGN ಮೋಟರ್ಸ್, ಹೆಬ್ಬೂರು ರೋಡ್, CS ಪುರ, ತುಮಕೂರು ಡಿಸ್ಟಿಕ್, ನ್ಯೂ KGN ಮೋಟರ್ಸ್ ನೋಡಿ. ಫ್ರೆಂಡ್ಸ್, ಇವತ್ತು ಹೋಂಡಾ ಆಕ್ಟಿವಾ 5Gನ ಇಂಜಿನ್ ಫಿಟ್ ಮಾಡ್ತಾಯಿದ್ದೀವಿ ನೋಡಿ. ಕ್ರ್ಯಾಂಕ್ ಶಾಫ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇದು ನೋಡಿ, ಇದು ಪೇಸ್ಟ್ ಗಮ್ ಅಂತೀವಿ. ಇದನ್ನು ಪೇಸ್ಟ್ ಗಮ್ ಅಂತೀವಿ. ಈ ಅನ್ನಬಾಂಡ್ ಕಂಪ್ನಿದು ಸಿಲಿಕಾನ್ ಗಮ್ ಅಂತಾರೆ ನೋಡಿ. ಇದನ್ನು ಪ್ಯಾಕಿಂಗ್ ಇರಲ್ಲ, ಇದಕ್ಕೆ ಸೆಂಟ್ರ್ ಪ್ಯಾಕಿಂಗ್ ಇರಲ್ಲ. ಇದನ್ನು ಅಸೆಂಬಲ್ ಮಾಡಿ ತೋರಿಸ್ತೀನಿ, ಪಿನ್ ಟು ಪಿನ್ ವೀಡಿಯೋ ತೋರಿಸ್ತೀನಿ. ನಮ್ಮ ಚಾನಲ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯದೆ. ಫಿಟ್ ಮಾಡಬೇಕಾದ್ರೂ ಕ್ರಾಂಕ್ ಶಾಫ್ಟಿಗೆ ಆಯಿಲ್ ಫ್ಲೋ ಆಗ್ತಿದೆಯಾ ನೋಡಿ. ಈ ಥರ ಆಯಿಲ್ ಹಾಕ್ಬಿಟ್ಟು ಇಲ್ಲಿ ಕನೆಕ್ಟಿಂಗ್ ರಾಡಲ್ಲಿ ಬರ್ತಾ ಇದೆಯಾ, ಹಿಂಗೆ ರೊಟೇಟ್ ಮಾಡ್ತೀನಿ ನೋಡಿ. ಹಿಂಗೆ ರೊಟೇಟ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಈ ಪಾಯಿಂಟಲ್ಲಿ ಬರುತ್ತೆ ನೋಡಿ. ಇಲ್ಲಿ ಬರ್ತಾ ಇದೆ ನೋಡಿ. ಈ ಪಾಯಿಂಟಲ್ಲಿ ಬರುತ್ತೆ. ಕ್ರಾಂಕ್ ಶಾಫ್ಟು ಹಿಂಗೆ ಕುಂಡಿಸ್ಬೇಕು ನೋಡಿ. ಇಷ್ಟೇ ಶೇಕಿಂಗು. ಆ ಕಡೆ ಶೇಕ್ ಮಾಡಿದ್ರೆ ಕ್ಲೀನಾಗಿ ಕುತ್ಕೊಂಡ್ಬಿಡುತ್ತೆ. ಇದನ್ನು ಹ್ಯಾಮರಲ್ಲಿ ಹೊಡಿಬಾರ್ದು. ಇದು ಶಾಫ್ಟು ಬೆಂಡಾಯಿತು ಅಂದರೆ ವೇಸ್ಟ್ ಆಗಿಬಿಡುತ್ತೆ. ರೆಡಿ ಮಾಡಿಸಿರೋದೆಲ್ಲ ನೋಡಿ. ಫ್ರೆಂಡ್ಸ್, ಇಂಜಿನ್ ಕೇಸ್ನ ಮೌಲ್ಡ್ ಮಾಡ್ತಾಯಿದ್ದೀವಿ ನೋಡಿ. ಈ ಥರ ಡಂಪ್ ಮಾಡ್ಕೋಬೇಕು. ಆಯಿಲ್ ಸೀಲ್ನ ಹುಷಾರಾಗಿ ನೋಡ್ಕೋಬೇಕು. ಇಲ್ಲ ಆಯಿಲ್ ಸೀಲ್ ಇರುತ್ತಲ್ಲ, ಇದೆಲ್ಲ ಇಂಜಿನ್ ಬೋಲ್ಟು ನೋಡಿ. 3 ಮೀಡಿಯಮ್ ಲಾಂಗ್ ಬರುತ್ತೆ, 1 ಫುಲ್ ಲಾಂಗ್ ಬರುತ್ತೆ. ಇದು ನೋಡಿ, ಈ ಪಾಯಿಂಟಲ್ಲಿ ಹಾಕಬೇಕು. ಈ ಫುಲ್ ಲಾಂಗ್ ಬರೋದು ಈ ಪಾಯಿಂಟಲ್ಲಿ ಹಾಕಬೇಕು. ಇನ್ನು 3 ಶಾರ್ಟ್ ಪಾಯಿಂಟಲ್ಲಿ ಬರುತ್ತೆ. ಇಲ್ಲೊಂದು ಬರುತ್ತೆ, ಅದಾದಮೇಲೆ ನೋಡಿ ಇಲ್ಲೊಂದು ಬರುತ್ತೆ, ಅದಾದಮೇಲೆ ಇದರದ್ದು ನೋಡಿ. ಈ ಪಾಯಿಂಟಲ್ಲೊಂದು ಬರುತ್ತೆ, ಇದರಲ್ಲೊಂದು ಬರುತ್ತೆ. ಇನ್ನಾಲ್ಕು ಶಾರ್ಟ್ ಬರ್ತವೆ ನೋಡಿ. ಇಲ್ಲೊಂದು ಬರುತ್ತೆ, ಇಲ್ಲಿ 3 ಬರ್ತವೆ ನೋಡಿ. ಹಾಕಾಯ್ತು ಇಂಜಿನ್ ಬೋಲ್ಟು. ಆಯಿಲ್ ಪಂಪು ನೋಡಿ. ಇದು ಮ್ಯಾಗ್ನೆಟ್ ಸೈಡ್ ಆಯಿಲ್ ಸೀಲು ನೋಡಿ. ಈಗ ಹೊಸದಾಗ್ತಾಯಿದ್ದೀವಿ ಆಯಿಲ್ ಸೀಲು. ಇದು ಹಳೇದು ತೆಗ್ದಿದ್ದೀವಿ ನೋಡಿ. ಹಿಂಗೆ ಹೊಡ್ಕೊಬೇಕು, ಹಿಂಗೆ ಹಾಕ್ಕೊಬೇಕು. ಹಿಂಗೆ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಕುತ್ಕೊಂಡ್ಬಿಡುತ್ತೆ. ನಿಮ್ಗೆ ಹಂಗೂ ಡೌಟ್ ಅನಿಸಿದ್ರೆ ಒಂಚೂರು ಫೈಬರ್ ಹ್ಯಾಮರಲ್ಲಿ ಈ ಥರ ಜಂಪ್ ಮಾಡ್ಕೊಂಡು. ಓಕೆ ಫ್ರೆಂಡ್ಸ್, ಇದು ಆಯಿಲ್ ಪಂಪ್ ವೀಲು ಹ್ಯಾಂಡಿಕ್ಯಾಪ್ ನೋಡಿ. ಹ್ಯಾಂಡಿಕ್ಯಾಪ್ ಅಂದರೆ ನೋಡಿ, ಇದಕ್ಕೂ ಮ್ಯಾಚ್ ಆಗಬೇಕು. ಮ್ಯಾಚಿಂಗ್ ಅಂದರೆ ಹಲ್ಲು ಅಡ್ಜಸ್ಟ್ ಆಗಬೇಕು ನೋಡಿ. ಈ ಬಟನ್ನಲ್ಲಿ ಲಾಕ್ ಇರುತ್ತೆ. ಈ ಲಾಕು ಇಲ್ಲಿ ಆಯಿಲ್ ಪಂಪಲ್ಲಿ ಲಾಕ್ ಇರುತ್ತೆ, ಅಲ್ಲಿಗೆ ಲಾಕ್ ಆಗಬೇಕು. ಆಯಿಲಿಗೆ ಲಾಕ್ ಆಗಲಿಲ್ಲ ಅಂದರೆ ಇದು ಆಯಿಲು ಫ್ಲೋ ಆಗಲ್ಲ.
ನೋಡಿ ಇದು ಆಯಿಲ್ ಪಂಪ್ ಕ್ಯಾಪು ನೋಡಿ, ಇಲ್ಲಿ ಒಂದು 10 mm ಲಾಂಗು ಬೋಲ್ಟು, ಒಂದು ಶಾರ್ಟ್ ಬರುತ್ತೆ. कहीं न करे वही फूल जाती है, तो लागले बैठ न करे मेरा. ಮ್ಯಾಗ್ನೆಟ್ ಚಾವಿ ಅಂತಾರೆ, ಮ್ಯಾಗ್ನೆಟ್ ಕೀ ಅಂತಾರೆ. ನೋಡಿ ಇದು ಇಲ್ಲಿಗೆ ಬರುತ್ತೆ ಈ ಗ್ರೂಲಿ. ನೋಡಿ ಸಣ್ಣದಾಗಿ ಕುಂಡಿಸ್ಬೇಕಾದ್ರೆ ಹುಷಾರಾಗಿ ಕುಂಡಿಸ್ಕೋಬೇಕು. ಒಳಿ ಕಾಯಿಲ್ ಚೀಲ ಒಳಿ ಕುದುರೋಯ್ತು ಅಂದರೆ ತೆಗೆಯೋದಕ್ಕೆ ಒಂದು ಸ್ವಲ್ಪ ಇದು ಸೆಲ್ಫ್ ಸ್ಟಾರ್ಟ್ರು ಮೋಟ್ರು, ಅದು ವಾಶ್ ಮಾಡೋಂಗಿಲ್ಲ, ಒರೆಸಿದ್ದೀವಿ. ನೋಡಿ ಇದು ಕಾಯಿಲ್ ಪ್ಲೇಟು, ಇಲ್ಲ ಅಂದರೆ ಒಳಿಕೆ ನೀರು ಹೋಗುತ್ತೆ. ನೋಡಿ ಇದು ಕಾಯಿಲ್ ಪ್ಲೇಟು, ಇದು ಪಿಕಪ್ ಕಾಯಿಲು. ಬೋಲ್ಟು, ಒಂದು ಲಾಕ್ ಬರುತ್ತೆ. ನೋಡಿ ವೈರು ಏನು ಡ್ಯಾಮೇಜ್ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಅಷ್ಟೇ ಕಂಪ್ನಿದು. ನೋಡಿ ಫ್ರೆಂಡ್ಸ್, ಕಾಯಿಲ್ ಪ್ಲೇಟ್ ಫಿಟ್ ಮಾಡ್ತಾಯಿದ್ದೀವಿ. 8 mm 2 ಬೋಲ್ಟು. ಫುಲ್ಲು ಟೈಟ್ ಫಿಟ್ ಮಾಡೋದಕ್ಕಿಂತ ಮುಂಚೆ ಫುಲ್ಲು ಟೈಟ್ ಮಾಡ್ಕೊಂಡು, ಯಾವುದೇ ವಸ್ತು ಆಗಲಿ ಇಂಜಿನ್ ರಿಲೇಟೆಡು ಫುಲ್ ಟೈಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ವೈರು ಡ್ಯಾಮೇಜ್ ಆಗ್ದಂಗೆ ಇಲ್ಲಿ ಲಾಕ್ ಆಗುತ್ತೆ. ಈ ಪಟ್ಟಿ ಬಂದು 5 mm ಆಲಂಕಿ ಬೋಲ್ಟ್ ಬರುತ್ತೆ, ಇಲ್ಲಿ ಲಾಕ್ ಆಗುತ್ತೆ. ಇದು ಮ್ಯಾಗ್ನೆಟು ಎಲ್ಲ ವಾಶ್ ಮಾಡ್ಕೊಂಡಿದ್ದೀವಿ, ಫಿಟ್ ಮಾಡ್ತಾಯಿದ್ವಿ. ಫ್ರೆಂಡ್ಸ್ 40 mm ನಟ್ಟು ಒಂದು ವಾಷರ್ ಬರುತ್ತೆ ಮ್ಯಾಗ್ನೆಟ್ ನಟ್ಟಿಗೆ. ವೀಲ್ ಫಿಟ್ ಮಾಡ್ತಾ ಇದ್ದೀವಿ. 22 mm ಬೋಲ್ಟು, ನಟ್ಟು 24 ನಟ್ಟು, ಒಂದು ವಾಷರು. ಮಿಷಿನಲ್ಲಿ ಲಾಕ್ ಮಾಡ್ತೀವಿ ನಾವು, ಟೈಟ್ ಮಾಡ್ತಿದ್ದೀವಿ. ನೋಡಿ ಸೆಂಟ್ರ್ ಸ್ಟ್ಯಾಂಡ್ ಫಿಟ್ ಮಾಡ್ತಿದ್ದೀವಿ. ಸೆಂಟ್ರ್ ಸ್ಟ್ಯಾಂಡ್ ಪಿನ್ನು, ಇದಕ್ಕೆ ಬೋಲ್ಟ್ ನಟ್ ಬರಲ್ಲ, ಪಿನ್ ಬರುತ್ತೆ. ಒಂದು ಸ್ಪೀಡ್ ಪಿನ್ ಬರುತ್ತೆ, ಲಾಕ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಬೆಡ್ಡಿಗಿಂದ ಇಳಿಸಾಯ್ತು, ವೀಲ್ ಎಲ್ಲ ಫಿಟ್ ಆಗೈತೆ. ಈ ಕ್ಲಚ್ ಕವರು, ಹೆಡ್ಡು ಬೋರು ಎಲ್ಲ ಫಿಟ್ ಆಗುತ್ತೆ. ನೋಡಿ ಕ್ಯಾಮ್ ಚೈನ್ ಹಾಕ್ತಾ ಇದ್ದಾರೆ, ಹಗ್ಗ ಕಟ್ಕೊಂಡು ಹಾಕಬೇಕು. ಇವತ್ತ ಹೊಂಡಾ ಆಕ್ಟಿವಾ 5G ಇಂಜಿನ್ ಫಿಟ್ ಮಾಡ್ತಾ ಇದ್ದೀವಿ. ನೋಡಿ ಇದು ಕ್ರ್ಯಾಂಕ್ ಶಾಫ್ಟು, ನೋಡಿ ಇದು ಬ್ರೇಕ್ ಶೂ, ನೋಡಿ ಇದು ಹೆಡ್ಡು. ನೋಡಿ ಇದಕ್ಕೆ ಗೈಡ್ ಎಲ್ಲ ಹೊಡ್ಸಿದ್ದೀವಿ, ಹೊಸದು ಗೈಡು, ವಾಲು, ಹೆಡ್ಡು ಹಳೇದೇನೆ. ನೋಡಿ ಇದು ಬೋರ್ನ ರೀಬೋರ್ ಮಾಡಿಸಿದ್ದೀವಿ, ಉಷಾ ಪಿಸ್ಟಿನ್ ಹಾಕ್ಸಿದ್ದೀವಿ, ಒರಿಜಿನಲ್ ಪಿಸ್ಟಿನ್ನು, ಬೋರು ಹಳೇದೇನೆ. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾವು KGN ಮೋಟರ್ಸ್, ಹೆಬ್ಬೂರು ರೋಡ್, CS ಪುರ, ತುಮಕೂರು ಡಿಸ್ಟಿಕ್, ನ್ಯೂ KGN ಮೋಟರ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ಹೋಂಡಾ ಆಕ್ಟಿವಾ 5Gನ ಇಂಜಿನ್ ಫಿಟ್ ಮಾಡ್ತಾಯಿದ್ದೀವಿ. ನೋಡಿ ಕ್ರ್ಯಾಂಕ್ ಶಾಫ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇದು ನೋಡಿ, ಇದು ಪೇಸ್ಟ್ ಗಮ್ ಅಂತೀವಿ, ಇದನ್ನು ಪೇಸ್ಟ್ ಗಮ್ ಅಂತೀವಿ. ಈ ಅನ್ನಬಾಂಡ್ ಕಂಪ್ನಿದು ಸಿಲಿಕಾನ್ ಗಮ್ ಅಂತಾರೆ. ನೋಡಿ ಇದನ್ನು ಪ್ಯಾಕಿಂಗ್ ಇರಲ್ಲ, ಇದಕ್ಕೆ ಸೆಂಟ್ರ್ ಪ್ಯಾಕಿಂಗ್ ಇರಲ್ಲ. ಇದನ್ನು ಅಸೆಂಬಲ್ ಮಾಡಿ ತೋರಿಸ್ತೀನಿ, ಪಿನ್ ಟು ಪಿನ್ ವೀಡಿಯೋ ತೋರಿಸ್ತೀನಿ. ನಮ್ಮ ಚಾನಲ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯದೆ ಒತ್ತಿ. ಇದು ಕ್ಯಾಮ್ ಶಾಫ್ಟ್ ಆಚೆ ಬರ್ದಂಗೆ ಒಂದು ಲಾಕ್ ಬೋಲ್ಟ್ ಇರುತ್ತೆ, 10 mm ಬೋಲ್ಟು, ಒಂದು ವಾಷರ್ ಇರುತ್ತೆ. ಯಾಕೆಂದರೆ ರನ್ನಿಂಗಲ್ಲಿ ಆಚೆ ಈಚೆ ಓಡಾಡಬಾರ್ದು ಅನ್ನೋ ಒಂದು ದೃಷ್ಟಿಗೋಸ್ಕರ. ಒಂದು ಸಾಮ್ಯಜ ಇದು 19 ನಟ್ಟು, ಒಂದು ವಾಷರ್ ಬರುತ್ತೆ. ನೋಡಿ ಶೆಲ್ಫ್ ವೀಲು, ಇದಕ್ಕೆ ಒಂದು ವಾಷರು 42 ನಟ್, 22 mm ನಟ್ಟು, ಒಂದು ವಾಷರು. ಇದು ನೋಡಿ ಒಂದು ವಾಷರು 19. ನೋಡಿ ಫ್ರೆಂಡ್ಸ್, ಪಿಸ್ಟಿನು ಈ ಥರ ಇರುತ್ತೆ. ಫೀಬೋರು 0.5 ಪಿಸ್ಟಿನ್. ನೋಡ್ರಿ, ಇದು ವಾಷರು ಬೆಂಟ್ಯಾಕ್ಸ್ದು, ಹಿಂದೆ ಕೂರುತ್ತೆ. ಬೆಂಟ್ಯಾಕ್ಸ್ ಕೂರಿಸ್ತಾ ಇದ್ದಾರೆ. ಇದು ಶೆಲ್ಫ್ ರಿಲೇಟೆಡು. ಬೆಂಟ್ಯಾಕ್ಸ್ ಕ್ಯಾಪು ಮೇಲ್ಗಡೆದು ಉದ್ರೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಅದು ಹಾಕ್ತಾರೆ. ಏನು ಬೆಂಟ್ಯಾಕ್ಸ್ ಕ್ಯಾಪು. ಇದು ಪಿಸ್ಟಿನ್ ಲಾಕು, ಕೇರ್ಫುಲ್ಲಾಗಿ ಕೂರಿಸ್ಬೇಕು, ಇಲ್ಲಾಂದರೆ ಹಿಂಸೆ ಆಗುತ್ತೆ ಕೂರಿಸ್ಬೇಕಾರೆ. ಲಾಕ್ ಕೂರ್ಲಿಲ್ಲ ಅಂದರೆ ಆಚೆ ಬಂದ್ಬಿಡುತ್ತೆ ಪಿಸ್ಟಿನು, ಬೋರೆಲ್ಲ ಡ್ಯಾಮೇಜ್ ಆಗುತ್ತೆ. ಕುಂಡ್ರಿಸ್ಬೇಕಾದ್ರೆ ಕೇರ್ಫುಲ್ಲಾಗಿ ಕುಂಡ್ರಿಸ್ಕೊಳ್ರಿ. ನೋಡ್ರಿ, ಇದು ಕ್ಲಿಚ್ ಕವರು ಎಲ್ಲ ಫ್ರೀ ಮಾಡೈತೆ, ಕಿಕ್ಕರ್ ಎಲ್ಲ
ಕ್ಲಚ್ ಕವರ್ ಕೂರಿಸ್ತಾ ಇದ್ದಾವೆ. ನೋಡಿ ಫ್ರೆಂಡ್ಸ್, ನೀಟಾಗಿ ಹೆಡ್ನ ಪ್ಯಾಕಿಂಗ್ ಮಾಡಿಕೊಟ್ಟಿರ್ತಾರೆ, ಎಲ್ಲ ಲೇತಲ್ಲೇ ವಾಶ್ ಮಾಡಿಕೊಟ್ಟಿರ್ತಾರೆ. ನೋಡಿ, ಇದು ಕ್ಯಾಮ್ ಚೈನ್ ಹಾಕ್ಬೇಕಾದ್ರೆ ಇಲ್ಲಿ ಬೆಲ್ಟ್ ಸಿಗಾಕೊಳ್ಳುತ್ತೆ. ಆ ದೃಷ್ಟಿಯಿಂದ ನೋಡಿ, ಈ ಥರ ದಾರ ಹಾಕ್ಕೊಂಡು ಎಳ್ಕೊಂಬಿಟ್ರೆ ಈಸಿ ಆಗುತ್ತೆ. ಆಕ್ಟಿವಾ ಯಾವುದೇ ರಿಲೇಟೆಡ್ ಆಗಲಿ ಈ ಥರ ಒಂಚೂರು ದಾರ ಹಾಕ್ಬಿಟ್ಟು ಹಿಂಗೆ ಎಳ್ಕೊಂಬಿಡಿ, ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಕ್ಲಚ್ ಆಯಿಲ್ ಸೀಲ್ ಹಾಕ್ತಾಯಿದ್ದೀವಿ. 2 ಬೋಲ್ಟ್ ಬರುತ್ತೆ, 1 ಲಾಕ್ ಬರುತ್ತೆ, 10 mm 2 ಬೋಲ್ಟ್ ಬರುತ್ತೆ. ಅದಕ್ಕೆ ಫಿಟ್ ಮಾಡ್ತಾಯಿದ್ದೀವಿ. ರೋಲರ್ ಹಾಕಿದೆ, ರೋಲರು ಯು ಬುಷ್ ಹೊಸದು ಹಾಕಿದೆ. ನೋಡಿ ಬೋಟ್ ಪ್ಯಾಕಿಂಗ್ ಹಾಕ್ತಾಯಿದ್ದೀವಿ. ಯಾವುದೇ ಇಂಜಿನ್ ರಿಲೇಟೆಡ್ ಕೆಲಸ ಮಾಡಿ ಒರಿಜಿನಲ್ಲೇ ಹಾಕ್ಕೊಳ್ಳಿ. ಏಕೆಂದರೆ ಇದು ಮೊಪೆಡ್ ಗಾಡಿ ಇರೋದ್ರಿಂದ ಬಿಚ್ಚಿ ಹಾಕೋದಕ್ಕೆ ಹಿಂಸೆ, ಬಿಡಿಂಗ್ ಎಲ್ಲ ಇಳಿಸ್ಕೊಬೇಕು. ಆದ್ದರಿಂದ ಯಾವುದೇ ಕೆಲಸ ಮಾಡಿ ಒರಿಜಿನಾಲಿಟಿಯಾಗಿ ಮಾಡಿ, ಒರಿಜಿನಲ್ ಕೆಲಸ ಮಾಡಿ. ನೋಡಿ ಫ್ರೆಂಡ್ಸ್, ಬೋರ್ ಪ್ಯಾಕಿಂಗ್ ಹಾಕಾಯಿತು. ರೀಬರ್ ಮಾಡಿಸಿದ್ದೀವಿ. ಎಲ್ಲ ಅಲ್ಲೇ ತಲ್ಲೇ ವಾಶ್ ಮಾಡಿಕೊಟ್ಟಿರ್ತಾರೆ, ರಿಂಗ್ಸ್ ಎಲ್ಲ ಫಿಟ್ ಮಾಡಿರ್ತಾರೆ. ನಮ್ಮ ಬರೀ ಫಿಟ್ಟಿಂಗ್ ಅಷ್ಟೇ ನಮ್ಮದು. ನೋಡಿ ಫ್ರೆಂಡ್ಸ್, ಬೆಲ್ಟ್ ಹಾಕ್ತಾ ಇದ್ದಾರೆ. ಈ ಥರ ಬೆಲ್ಟ್ ಫಿಟ್ ಮಾಡ್ಕೊಂಡಿದ್ದಾರೆ. ಈಗ ಕ್ಲಚ್ನ ಫಿಟ್ ಮಾಡ್ತಾ ಇದ್ದಾರೆ. ನೋಡಿ, ಶಾಫ್ಟು ಈ ಥರ ಹೊಡೆದ್ಬಿಟ್ರೆ ಬೇರಿಂಗ್ ಈಸಿಯಾಗಿ ಕುತ್ಕೊಳುತ್ತೆ. ಕ್ಯಾಮ್ ಶಾಫ್ಟ್ ಫಿಟ್ ಆಯಿತು. ನೋಡಿ, ಈಗ ರ್ಯಾಕರ್ ಹಾಕ್ತಾಯಿದ್ದೀವಿ. ನೋಡಿ, ಇದು ರ್ಯಾಕರ್ ಪಿನ್ನು. ನೋಡಿ, ಇದು ರ್ಯಾಕರ್ ಪಿನ್ ಹಾಕ್ತಾಯಿದ್ದೀವಿ. ಎಲ್ಲ 8 mm ಬೋಲ್ಟು. ನೋಡಿ, ರೋಲರು ಯು ಬುಷು ಹೊಸದು ಹಾಕಿದ್ದಾರೆ. ಎಲ್ಲ ಒಂದೇ ಸೈಜಿಂದು 8 mm ಬೋಲ್ಟು. ಫ್ರೆಂಡ್ಸ್, ಇದು ಕ್ಯಾಮ್ ಚೈನ್ ಪ್ಯಾಡು. ನೋಡಿ, ಇಲ್ಲಿ ಲಾಕಲ್ಲಿ ಕೂರುತ್ತೆ. ನೋಡಿ, ಇಲ್ಲಿ ಲಾಕಲ್ಲಿ ಕೂರುತ್ತೆ. ಹಿಂಗೆ ಕುಂಡಿಸ್ಬೇಕಾದ್ರೆ ಹಿಂಗೆ ಶೇಕ್ ಮಾಡಿ ಕುಂಡಿಸ್ಕೊಳ್ಳಿ. ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ನೋಡಿ, ಇಲ್ಲೊಂದು ಬರುತ್ತೆ. ನೋಡಿ, ಈ ಸ್ಟಡ್ಡಿಗೆ ಒಂದು ಬರುತ್ತೆ. 2 ಸ್ಟಡ್ಡಿಗೆ ಆಪೋಸಿಟೇ ಬರೋದು. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಕುಣಿಸಿದ್ದೀವಿ. ನೋಡಿ, ಇಲ್ಲೊಂದು ಕುಂಡಿಸ್ತಾ ಇದ್ದೀವಿ. ಈ ಥರ ಪಕಡ್ಬೇ. ನೋಡಿ, ಹಿಂಗೆ ಕುಂಡಿಸ್ಕೋಬೇಕು ಡವಲ್ನ. ನೋಡಿ ಫ್ರೆಂಡ್ಸ್, ಇದು ಹೆಡ್ ಗ್ಯಾಸ್ಕೆಟು. ಗೈಸ್, ಹೆಡ್ಡು ಫಿಟ್ ಮಾಡ್ತಾ ಇದ್ದೀವಿ. ನೋಡಿ, ಹೆಡ್ಡು ಫಿಟ್ ಆಗ್ತಾ ಇದೆ. ಕ್ಯಾಮ್ ಚೈನ್ನ ಇಲ್ಲಿ ಒಂದು ಸ್ವಲ್ಪ ತಡೆಯುತ್ತೆ, ಆದ್ದರಿಂದ ಚೂರು ಹಿಂಗೆ ಎತ್ತಿ ಟೈಟ್ ಹಾಕ್ಕೋಬೇಕು. ನೋಡಿ, ಕುಂದ್ಕೊಂಡಾಯಿತು. ನೋಡಿ, ಈ ಥರ ಕ್ಯಾಮ್ ಚೈನ್ ಹಾಕ್ಕೊಳ್ಳಿ, ಒಳಗಡೆ ಹೋಗೋ ಚಾನ್ಸಸ್ ಇರೋಲ್ಲ. ನೋಡಿ, ಹಿಂಗೆ ಕುಂಡಿಸ್ಬಿಟ್ಟು ನೋಡಿ, ಆಯಿತು. ಹೆಡ್ ಫಿಟ್ ಆಯಿತು. ಹೆಡ್ಡಿಗೆ ಇದು ಲಾಂಗ್ 10 mm 2 ಬೋಲ್ಟ್ ಬರುತ್ತೆ. 12 mm 4 ವಾಷರ್ ಬರುತ್ತೆ, 4 ನಟ್ ಬರುತ್ತೆ. 12 mm ನೋಡಿ. ಸೇವಿ ನೋಡಿ, ಇದು ವಾಷರು. ನೋಡಿ, ಇದು ವಾಷರ್ 12 mm 4 ನಟ್ಟು. ನೋಡಿ, ವಾಷರ್ ಹಾಕಿದೆ. ಇದು 4 ನಟ್ಟು ಹಾಕ್ತಾಯಿದೆ. ಅಡ್ಜಸ್ಟ್ ಮಾಡ್ತಾಯಿದ್ದೀವಿ. ನೋಡಿ, ನೋಡಿ ಫ್ರೆಂಡ್ಸ್, ಟಾಪಿಟ್ ಅಡ್ಜಸ್ಟ್ ಮಾಡಾಯಿತು. ನಾವು ಫ್ರೀ ಪ್ಲೇ ನೋಡ್ಕೊಂಡು ಇಕ್ತೀವಿ. ಗೇಜ್ ಇಕ್ಕೊಂಡು ಮಾಡ್ಬೋದು, ಫ್ರೀ ಪ್ಲೇ ನೋಡ್ಕೊಂಡು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಫ್ರೆಂಡ್ಸ್, ಹೆಡ್ ಬೀಡಿಂಗ್ನು ಹೊಸದಾಗ್ತಾಯಿದ್ದೀವಿ. ಯಾವುದೇ ಇಂಜಿನ್ ಮಾಡಬೇಕಾದ್ರೂ ಬೀಡಿಂಗ್ ಒಂದು ಚೇಂಜ್ ಮಾಡ್ಕೊಬಿಡಿ. ಯಾಕೆಂದರೆ ಆಯಿಲ್ ಲೀಕೇಜ್ ಆಯಿತು ಅಂದರೆ ಕಸ್ಟಮರು ಸುಮ್ಮನೆ ಬೇಜಾರು ಮಾಡ್ಕೋತಾರೆ. ನೋಡಿ, ಹೆಡ್ ಕ್ಯಾಪು ಎಲ್ಲ ವಾಶ್ ಮಾಡ್ಕೊಂಡಿದೆ. ಹೆಡ್ ಕ್ಯಾಪ್ ಹಾಕ್ತಾಯಿದ್ದೀವಿ. 10 mm ಬೋಲ್ಟ್ ಬರುತ್ತೆ, ಅದಕ್ಕೆ ಆಯಿಲ್ ಸೀಲ್ ಬರುತ್ತೆ. ನೋಡಿ, ಇದು ಆಯಿಲ್ ಸೀಲ್ ಮೇನು. ನೋಡಿ ಫ್ರೆಂಡ್ಸ್, ಹೆಡ್ ಕ್ಯಾಪ್ ಬೋಲ್ಟ್ ಹಾಕ್ತಾಯಿದ್ದೀವಿ. ಸಾಕಾಯಿತು. ಕ್ಯಾಮ್ ಚೈನ್ನ ಟೈಟ್ ಆಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಾ ಟೈಟ್ ಆಗೋದು? ನೋಡಿ, ಇಲ್ಲಿ ಫ್ರೀ ಆಗುತ್ತೆ. ಟೈಟ್ ಮಾಡಿದ್ರೆ ಹಿಂಗೆ ಟೈಟ್ ಆಗುತ್ತೆ. ಈ ಥರ ಆಪೋಸಿಟಲ್ಲೇ ಟೈಟ್ ಮಾಡ್ಕೋಬೇಕು ಕಾಮನ್ನಾಗಿ.
ಒಂದೇ ಸಲ ಅಪೋಸಿಟ್ ಹಾಕ್ಬಾರ್ದು ನೋಡಿ. ಇದಕ್ಕೆ ಇದೊಂದು ಸಲ ಅದಾದಮೇಲೆ ಇದೊಂದು ಸಲ ಅಪೋಸಿಟ್ ಟೈಟ್ ಮಾಡಬೇಕು. ಯಾಕೆಂದರೆ ಪ್ಯಾಕಿಂಗು ಕರೆಕ್ಟಾಗಿ ಲೆವೆಲಲ್ಲಿ ಕೂರುತ್ತೆ. ನಟ್ನ ಇದೆಲ್ಲ ಟೈಟ್ ಆದಮೇಲೆ ಇವನ್ನ ಟೈಟ್ ಮಾಡ್ಕೋಬೇಕು. ನೋಡಿ ಗಾಯ್ಸ್, ಇದು ಟೈಮಿಂಗು. ಇದು 1 ಬಂದು ಮೇಲೆ ಬರಬೇಕು, 2 ಬಂದು ಕೆಳಗಡೆ ಬರಬೇಕು. ಸೇಮ್ ಹಿಂಗೆ ಫಿಟ್ಟಿಂಗ್ ಬರುತ್ತೆ ನೋಡಿ. ಇಲ್ಲಿ ಟೈಮಿಂಗ್ ಇದೆ ಮ್ಯಾಗ್ನೆಟಲ್ಲಿ. ಇಲ್ಲಿ ಮಾರ್ಕ್ ಇದೆಯಲ್ಲ ನೋಡಿ, ಈ ಮಾರ್ಕು ಇದಕ್ಕೆ ಕಾಮನ್ ಇರಬೇಕು. ಈ ಮಾರ್ಕು ನೋಡಿ ಫ್ರೆಂಡ್ಸ್, ಇದು ಕಾಮನ್ ಇರಬೇಕು. ಟೈಮಿಂಗು ಕರೆಕ್ಟಾಗಿಲ್ಲ ಅಂದರೆ ವಾಲು ಬೆಂಡ್ ಆಗಿಬಿಡುತ್ತೆ. ವಾಲ್ ಬೆಂಡ್ ಆದ ಕಾರಣ ನೀವು ತಿರ್ಗಾ ಕೈಯಿಂದ ವಾಲ್ ಐಲ್ಸಿಲ್ಲು ಸೀಟಿಂಗ್ ಎಲ್ಲ ಎಕ್ಸ್ಟ್ರಾ ಮಾಡಿಸ್ಕೋಬೇಕಾಗತ್ತೆ. ನೋಡಿ, ಕುಂಡಿಸ್ಬೇಕಾದ್ರೆ ಟೈಮಿಂಗ್ ಕರೆಕ್ಟಾಗಿ ಕುಂಡಿಸ್ಕೊಳ್ಳಿ. ನೋಡಿ ಇದು 8 mm ಬೋಲ್ಟು ಟೈಮಿಂಗಿಂದು ಟೈಟ್. ನೋಡಿ ಫ್ರೆಂಡ್ಸ್, ಟೈಮಿಂಗ್ ಟೈಟ್ ಮಾಡಾಯಿತು. ಈಗ ವಾಲ್ನ ಅಡ್ಜಸ್ಟ್ ಮಾಡಬೇಕು. ನೋಡಿ, ಟ್ಯಾಪೆಟ್ನ ಅಡ್ಜಸ್ಟ್ ಮಾಡ್ತೀವಿ. ನೋಡಿ, ಇದು ಕ್ಯಾಮ್ ಚೈನ್ ಟೆನ್ಷನರ್. ನೋಡಿ, ಇಲ್ಲಿ ಫಿಟ್ ಆಗುತ್ತೆ. ಇಲ್ಲಿ 10 mm ಬೋಲ್ಟ್ ಬರುತ್ತೆ, ಒಂದು ಪ್ಯಾಕಿಂಗ್ ಬರುತ್ತೆ. ಇದನ್ನು ಕುಂಡಿಸ್ಬೇಕಾದ್ರೆ ಈ ಥರ ಕನೆಕ್ಟ್ರಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಕುಂಡಿಸ್ಬೇಕು. ಟೈಟಾಗಿ ಕುಂಡಿಸ್ಬಿಟ್ರೆ ಕ್ಯಾಮ್ ಚೈನ್ ಟೈಟ್ ಆಗಿಬಿಡುತ್ತೆ, ವಾಲು ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಫ್ರೆಂಡ್ಸ್, 10 mm ನಟ್ಟು, 10 mm ಬೋಲ್ಟು ಪ್ಯಾಕಿಂಗ್ ಹಾಕಿದ್ದೀವಿ. ಕೂಲರ್ ಪೈಪ್ ಇದು. ಕೆಳಗಡೆ ಒಂದು ನಟ್ ಬರುತ್ತೆ, 3 ಬೋಲ್ಟ್ ಬರ್ತವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದರೆ ಯಾವುದೇ ಗಾಡಿ ಬರಲಿ 650 ರೂಪಾಯಿಗೆ ಫುಲ್ ಸರ್ವಿಸ್ ಮಾಡ್ತೀವಿ. ವಾಷಿಂಗು, ಪಾಲಿಶು, ವಾಟ್ರ್ ವಾಶು, ಇಂಜಿನ್ ಆಯಲು, ಗೇರ್ ಬಾಕ್ಸ್ ಆಯಲು, ಮತ್ತು ಪಾಲಿಶು, ಆಮೇಲೆ ಹೇರ್ ಫಿಲ್ಟ್ರ್ ಎಲ್ಲ ಕ್ಲೀನ್ ಮಾಡ್ತೀವಿ. ಎಲ್ಲ 650 ರೂಪಾಯಿ ಆಗುತ್ತೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಬಂದ್ರೂ ನಿಮಗೆ ಆಫರ್ಗಳಿದ್ದಾವೆ. ಆಫರ್ಗಳು ಬಿಡ್ತಾ ಇರ್ತೀವಿ ಅವಾಗವಾಗ. ಹಾಯ್ ಗಾಯ್ಸ್, ಈ ಥರ ಟೆಕ್ನಿಕಲ್ ವೀಡಿಯೋ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯದಿರಿ. ಯಾವುದೇ ಬೈಕ್ ಇರಲಿ, ಮೊಬೈಲ್ ಇರಲಿ, ನಮ್ಮ ಹತ್ರ ತೊಗೊಂಬಂದು ನೀಟಾಗಿ ರಿಪೇರಿ ಮಾಡಿ ರೀಸ್ಟೋರ್ ಮಾಡಿಕೊಡ್ತೀವಿ. ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್. ಇಂಜಿನ್ ಎಲ್ಲ ಅಸೆಂಬಲ್ ಆಗಿದೆ. ಹೆಡ್ಡು, ಬೋರು, ಫ್ಯಾನ್ ಕವರು, ವೀಲು ಎಲ್ಲ ಫಿಟ್ ಆಗಿದೆ. ಫ್ಯಾನ್ ಕವರ್ ಒಂದು ಫಿಟ್ ಮಾಡಬೇಕು. ಎಲ್ಲ ಇಂಜಿನ್ ರಿಲೇಟೆಡ್ ಐಟಮ್ ಎಲ್ಲ ಫಿಟ್ ಆಗಿದೆ. ನೆಕ್ಸ್ಟ್ ವೀಡಿಯೋಲ್ಲಿ ಹಾಕ್ತೀವಿ. ಈ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕಲ್ಲು ಕ್ರಾಸಲ್ಲೆಲ್ಲ ಗ್ಯಾರೇಜ್ಗಳು ಮಸ್ತಾಗಿದ್ದಾವೆ. ಆದರೂ ನಾವು ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ KGN ಅಂತ ಶಾಸ್ಪುರದಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೂಪರ್. ಯಾರಾದರೂ ಮಾಡ್ಸೋರಿದ್ದರೆ ಇಲ್ಲಿ ಬಂದು ಮಾಡಿಸ್ಬೋದು. ಇದರಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ಬೇರೆ ಕಡೆ ಎಲ್ಲ ಮಾಡಿಸಿದ್ದೆ, ನಮಗೇನು ಅಡ್ಜಸ್ಟ್ ಆಗಿಲ್ಲ, ಅದನ್ನು ಸರಿಯಾಗಿ ರಿಪೇರಿ ಮಾಡಿರಲಿಲ್ಲ. ಇಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ದುಡ್ಡು ಕಮ್ಮಿ ಇದರಲ್ಲೇ ಮಾಡಿಕೊಟ್ಟಿದ್ದಾರೆ. ಯಾರಾದರೂ ಮಾಡ್ಸೋರಿದ್ದರೆ ಮಾಡಿಸ್ಬೋದು. ಥ್ಯಾಂಕ್ ಯು. ಗಾಡಿ ಆಕ್ಟಿವಾ